ಗುಡುಚಿಗೆ ಹೋಗೋಕ್ಕಿಂತ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ? ಗುಡುಚಿಗೆ ಬರೋದಕ್ಕೆ ಮುಂಚೆ HbA1c 13.4 ಇತ್ತು. ಇನ್ನು ಊಟ ಆದ್ಮೇಲಂತೂ ಎಬೋ 450 ಎಲ್ಲ ಹೋಗಿರೋದು ಉಂಟು. ಬೆಳಗ್ಗೆ 25 ಯೂನಿಟ್, ಸಂಜೆ 20 ಯೂನಿಟ್ ಇನ್ಸುಲಿನ್ ತಗೋತಾ ಇದ್ದೆ. ತುಂಬಾ ಹಶ್ವಾಗೋದು, ತಿನ್ಬೇಕು ಅನ್ಸೋದು, ಆದ್ರೆ ತಿಂದ್ರೆ ಮತ್ತೆ ಶುಗರ್ ಹೈಕ್ ಆಗೋದು. ಅಬ್ಬಬ್ಬಾ ಅಂದ್ರೆ ಇನ್ನೊಂದ್ 2 ವರ್ಷ ಬದುಕಬಹುದು ಅಂತ ಹೇಳ್ಬಿಟ್ಟು ಒಂದ್ 6 ತಿಂಗಳು ನಾನು ತುಂಬಾ ಕೊಲಾಪ್ಸ್ ಆಗ್ಬಿಟ್ಟಿದ್ದೆ. ಏನು ಲೈಫ್ ಇಷ್ಟು ಬೇಗ ಡೆಡ್ ಎಂಡ್ ಬಂದ್ಬಿಡ್ತಾ, ಇನ್ನು ಒಂದು 48-49 ವರ್ಷಕ್ಕೆ ಲೈಫ್ ಮುಗ್ದೋಗ್ತಿದ್ಯಾ? ಎಲ್ಲಕ್ಕಿಂತ ಹೆಚ್ಚಿಗೆ ಕಾಡಿದ್ದೇನಪ್ಪಾ ಅಂದ್ರೆ ಮಕ್ಕಳು. ಏನು ಮಕ್ಕಳಿನ್ನು ಚಿಕ್ಕವರು, ಇಷ್ಟು ಬೇಗ ಈಗ ಆಗ್ಬಿಟ್ರೆ ಏನು? ಆಗ ನನಗೆ ಒಂದಿನ ಒಂದು ಅಚಾನಕ್ ಆಗಿ ಒಂದು ಗುಡುಚಿದ ಒಂದು ವಿಡಿಯೋ ಸಿಕ್ತು. ನಿಮ್ಗೆ ಎಲ್ಲಿ ನೋಡಿದ್ರಿ ಗುಡುಚಿ ಆಯುರ್ವೇದ? ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ. ಆವಾಗ ನಾನು ಯಾವಾಗ ಈ ವಿಡಿಯೋಗಳನ್ನೆಲ್ಲ ಫಾಲೋ ಮಾಡ್ತಾ ಬಂದ, ಅಯ್ಯೋ ಇಷ್ಟೊಂದು 80 ವರ್ಷದವರು 70 ವರ್ಷದವರು ಎಲ್ಲಾರು ರಿವರ್ಸ್ ಮಾಡ್ಕೊತಿದ್ದಾರೆ ಅಂದ್ರೆ ನಮ್ಮ ಮೆಂಟಲಿ ತುಂಬಾ ರಿಲೀಫ್ ಆದಷ್ಟು ಶುಗರ್ ಅನ್ನೋದು ನಮ್ಮಿಂದ ದೂರ ಹೋಗುತ್ತೆ ಅಂತ. ಇವರು ಫುಡ್ ಸ್ಟೈಲು ನಂಗೆ ತುಂಬಾ ಇಷ್ಟ ಇತ್ತು. ಇವ್ರು ಹೇಳೋದೇನು ಅಂದ್ರೆ ಹೊಟ್ಟೆ ತುಂಬ ತಿನ್ನಿ, ಅನ್ಹೆಲ್ದಿ ಫುಡ್ ನ ನ್ಯಾಚುರಲ್ ಆಗಿ ಡಿಕ್ರೀಸ್ ಮಾಡ್ತಾ ಬಂದ್ಬಿಟ್ವಿ. ಒಂದು ಪಲ್ಯ ತಿಂದು ಸಹ ನಾವ್ ಇರ್ಬೋದು, ರಾತ್ರಿ ಊಟ ನಮ್ಗೆ ಎಸೆನ್ಷಿಯಲ್ಲೇ ಇಲ್ಲ ಅನ್ನೋದನ್ನ ಚೆನ್ನಾಗಿ ಗುಡಿಚಿಯವ್ರು ಕಲ್ಸ್ಕೊಟ್ಟಿದ್ದಾರೆ. ಆಮೇಲೆ ನಾನು 2 ತಿಂಗಳಿಗೆ ಫುಲ್ ಇನ್ಸುಲಿನ್ ಹೊರಗಡೆ ಬಂದೆ. ಹಾಗಾಗಿ ಇನ್ಸುಲಿನ್ ತಗೋಬೇಕು ಅನ್ನೋದೇ ಒಂದು ಲೈಫಿಂದ ಹೊರಗಡೆ ಹೋಯ್ತಲ್ಲ, ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ರು, ಇನ್ನೊಂದ್ ಸ್ವಲ್ಪ ಆಯಸ್ಸನ್ನ ನನಗೆ ಕೊಟ್ಟಿದ್ದು ಗುಡುಚಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಾನು ಹೇಳೋದು ನಮ್ ಜೀವನಕ್ಕಿಂತ ಯಾವ್ದು ದೊಡ್ಡದಲ್ಲ. ಕಷ್ಟ ಆಗಿ ಫಾಲೋ ಮಾಡಿ. ಏನು ಅಂದ್ರೆ ಈಗ ಶುಗರ್ ಬಂದ ತಕ್ಷಣ ಏನೋ ಸಾಯ್ಬೇಕು ಅಂತಲ್ಲ, ಎಲ್ರೂ ಸಾಯ್ಲೇಬೇಕು. ಆದ್ರೆ ಆ ಸಾಯೋದೇನೋ ಆರೋಗ್ಯವಾಗಿ ಸಾಯೋಣ ಅಷ್ಟೇ ನನ್ನಿದು. ಹಾಯ್, ಹಲೋ, ನಮಸ್ತೆ. ನಾನಿವತ್ತು ನಿಮ್ಗೊಂದು ಸ್ಪೆಷಲ್ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೀನಿ, ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡಿದ್ದೀನಿ. ಯೂಶಲಿ ಏನೊಂದು ಡಯಾಬಿಟಿಸ್ ಅಂತ ನಾವು ಮಾತಾಡಿದಾಗ ನಾವು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ವಿ, ಇನ್ಫಾರ್ಮೇಶನ್ ತಗೊಳ್ತಾ ಇದ್ವಿ, ಹಾಗೆ ಅಲ್ಲೇ ಇರುವಂತಹ ಪೇಷಂಟ್ ಜೊತೆ ಮಾತಾಡ್ತಾ ಇದ್ವಿ. ಆದ್ರೆ ಇವತ್ತು ನಾವು ಸ್ಪೆಷಲ್ ಆಗಿ ಆ ಪೇಷಂಟ್ ಲೈಫ್ ಮುಂಚೆ ಹೇಗಿತ್ತು, ಗುಡುಚಿ ಆಯುರ್ವೇದಕ್ಕೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು, ಬಂದು ಟ್ರೀಟ್ಮೆಂಟ್ ತಗೊಂಡ ನಂತರ ಅವ್ರ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ನಾನು ಆಗ್ಲೇ ನಿಮ್ಗೆ ಹೇಳಿದಂಗೆ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೀವಿ. ಪೇಷಂಟ್ಸ್ ಮನೆಗೆ ಬಂದು ಅವ್ರ ಲೈಫ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಅವ್ರದ್ದು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಲೈಫ್ ಹೇಗೆ ಬೆಟರ್ ಆಗಿದೆ ಅನ್ನೋದನ್ನ, ಅವ್ರದ್ದು ಕಂಪ್ಲೀಟ್ ಲೈಫ್ ಜರ್ನಿಯನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೆ ಇವಾಗ ನಮ್ಮ ಜೊತೆ ಇದ್ದಾರೆ ವಿಜಯಲಕ್ಷ್ಮಿ ಮ್ಯಾಮ್ ಅವರು. ಬನ್ನಿ ಅವ್ರ ಹತ್ರ ಮಾತಾಡೋಣ. ಅಮ್ಮ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಓಕೆ, ಹೇಗಿದ್ದೀರಾ ಈಗ? ಆರಾಮ್ ಮೇಡಮ್. ಹೌದಾ? ನಿಮ್ದು ಸ್ವಲ್ಪ ಏನು ಲೈಫ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಗುಡುಚಿಗೆ ಹೋಗೋಕ್ಕಿಂತ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಶುಗರ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಲೈಫ್ ಹೇಗ್ ಬೆಟರ್ ಆಗಿದೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಹಾಗಾಗಿ ನಿಮ್ಮ ಮನೆಗೆ ಬಂದಿರೋದು. ಖಂಡಿತ. ಮುಂಚೆ ಹೇಗಿತ್ತು ಅಮ್ಮ? ಶುಗರ್ ಲೆವೆಲ್ ಎಷ್ಟಿತ್ತು? HbA1c ಹೇಗೆ ಎಷ್ಟಿತ್ತು? ಮೇಡಮ್, ನಂದು ಗುಡುಚಿಗೆ ಬರೋದಕ್ಕೆ ಮುಂಚೆ HbA1c 13.4 ಇತ್ತು. 13.4. ಹೌದು. ಈಗ ಮೊನ್ನೆ ಮಾಡಿಸಿದಾಗ ಅಂದ್ರೆ ನಾನು ಬ್ರೇಕಪ್ ಆಗಿದ್ದೆ. ಯಾಕೆಂದ್ರೆ ಈಗ ಕಂಟಿನ್ಯೂಷನ್ ಆಗಿದ್ರೆ ನಂದು ಅವ್ರದ್ದು 6 months ಅಲ್ಲೇ ನಂದು ಫುಲ್ಲು ನಾರ್ಮಲ್ ಬಂದ್ಬಿಡ್ತಿತ್ತು. ಬಟ್ ನನ್ಗೇನು ಅಂದ್ರೆ ಒಂದು 3 ತಿಂಗಳು ಅವ್ರನ್ನ ಫಾಲೋ ಮಾಡಕ್ ಆಗ್ಲಿಲ್ಲ ಪರ್ಸನಲಿ ಪ್ರಾಬ್ಲಮ್ ಇಂದ. ಹಾಗಾಗಿ ಈಗ ನನ್ಗೆ ಬೆಳಿಗ್ಗೆ ಚೆಕ್ ಮಾಡಿದ್ರೆ 120 ಒಳಗೆ ಇರುತ್ತೆ. ಮೊನ್ನೆ 2 ದಿವಸದಿಂದ ಆ ಥರ ಇದೆ. ಅದಕ್ಕೆ ಮುಂಚೆ 99, 98 ಆ ಥರ ಇರುತ್ತೆ. ಊಟ ಆದ್ಮೇಲೆ 115, 120 ಒಳಗೆ ಇರುತ್ತೆ. ಅದಕ್ಕೆ ಮುಂಚೆ ನಂದು ಖಾಲಿ ಹೊಟ್ಟೆಲೇನೆ 360, 380 ವರೆಗೂ ರೀಚ್ ಆಗ್ತಾ ಇತ್ತು. ಇನ್ನು ಊಟ ಆದ್ಮೇಲಂತೂ ಎಬೋ 450 ಎಲ್ಲ ಹೋಗಿರೋದು ಉಂಟು. ಆಗ ನಾನು ಬೆಳಗ್ಗೆ 25 ಯೂನಿಟ್, ಸಂಜೆ 20 ಯೂನಿಟ್ ಇನ್ಸುಲಿನ್ ತಗೋತಾ ಇದ್ದೆ. ಜೊತೆಗೆ ನಾನು ಮತ್ತೆ ಎಕ್ಸ್ಟ್ರಾ ಮೆಡಿಸನ್ ಏನು ತಗೋತಿಲ್ಲ. BP ಗೆ 1 ಟ್ಯಾಬ್ಲೆಟ್, ಥೈರಾಯ್ಡ್ಗೆ ಬಿಟ್ರೆ ಹೆವಿ ಡೋಸೇಜ್ ಇನ್ಸುಲಿನ್. ನನಗೆ ಶುಗರ್ ಬಂದಾಗ 26 ವರ್ಷ. ಹೌದು, 26 ವರ್ಷ ನನಗೆ ಶುಗರ್ ಬಂದಾಗ. ಹೌದು. ಆಮೇಲೆ ಅಲ್ಲಿಂದ ಅದೇ 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ, ಆಮೇಲೆ ಇನ್ಸುಲಿನ್, ಈ ತರ ಅದು ಡೋಸೇಜ್ ಜಾಸ್ತಿ ಆಯ್ತೆ ಆಗ್ಲಿ. ಮತ್ತೆ ಲೈಫ್ ಸ್ಟೈಲು ಏನು ಅಂದ್ರೆ ನಮ್ಗೆ ಇವಾಗ ನಾನು 10 ವರ್ಷ ಗೆಸ್ಟ್ ಫ್ಯಾಕಲ್ಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನನಗೆ ತುಂಬಾ ಹೆಲ್ತ್ ಇದಾಗ್ತಾ ಬಂದಿದ್ರೆ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಫಿಸಿಕಲಿ ತುಂಬಾ ವೀಕ್ ಆಗ್ತಾ ಬಂದೆ, ಸ್ಟ್ರೆಂತ್ ಕೊಲಾಪ್ಸ್ ಆಗ್ತಾ ಬಂತು. ಹಾಗಾಗಿ ನಾನು ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತಿದ್ದ ಲೆಕ್ಚರರ್ ಪೋಸ್ಟನ್ನು ಬಿಟ್ಟೆ. ಆಮೇಲೆ ನನಗೆ ಏನು ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬಾ ಹಶ್ವಾಗೋದು, ತಿನ್ಬೇಕು ಅನ್ಸೋದು, ಆದ್ರೆ ತಿಂದ್ರೆ ಮತ್ತೆ ಶುಗರ್ ಹೈಕ್ ಆಗೋದು, ಅಲ್ಲೋದ್ರೆ ಮತ್ತೆ ಇನ್ಸುಲಿನ್ ಡೋಸೇಜ್ ಜಾಸ್ತಿ ಮಾಡೋರು. ಹಾಗಾಗಿ ಏನಪ್ಪಾ ಇದು ಅನ್ನೋದು ಕೊನೆಗೆ ನಾನು ಒಂದ್ಸರ್ತಿ ಯಾಕೋ ತುಂಬಾ ಎದೆ ನೋವು ಬಂತು ಅಂತ ಹೋದಾಗ ಅಲ್ಲಿ ಕೆಲವು ಚೆಕಪ್ಗಳು ಮಾಡಿಸಿದಾಗ, ಇಲ್ಲ ನೀವು ಯಾಕೆಂದ್ರೆ ನಿಮ್ಗೆ ಫ್ರಾಂಕ್ಸಿಸ್ ಕೆಲಸ ಮಾಡೋದೇ ನಿಲ್ಸ್ಬಿಟ್ಟಿದೆ, ಅಬ್ಬಬ್ಬಾ ಅಂದ್ರೆ ಇನ್ನೊಂದ್ 2 ವರ್ಷ ಬದುಕ್ಬೋದು ಅಂತ ಹೇಳ್ಬಿಟ್ರು.
ಇದನ್ನ ಹೇಳಿ ನನಗೆ ಒಂದು 3 ವರ್ಷ ಆಯಿತು. ಸೊ ಹಾಗಾಗಿ 1 ವರ್ಷ ಏನಪ್ಪ ಏನು ಮಾಡೋದು, ಮಕ್ಕಳೆಲ್ಲ ಚಿಕ್ಕವರು, ಹೀಗೆ ಏನು ಅವ್ರ ಲೈಫ್ ಸೆಟ್ಲ್ ಮಾಡೋದು ಹೇಗೆ ಏನು ಅನ್ನೋದು ಒಂದು 6 ತಿಂಗಳು ನಾನು ತುಂಬಾ ಕೊಲಾಪ್ಸ್ ಆಗ್ಬಿಟ್ಟಿದ್ದೆ. ಏನು ಲೈಫ್ ಇಷ್ಟು ಬೇಗ ಡೆಡ್ ಎಂಡಿಗೆ ಬಂದ್ಬಿಡ್ತಾ, ಇನ್ನೂ ಒಂದು 48-49 ವರ್ಷಕ್ಕೆ ಲೈಫ್ ಮುಗ್ದೋಗ್ತಿದ್ಯಾ ಅನ್ನೋ ತರ ಒಂದು. ಯಾಕಂದ್ರೆ ನನಗೆ ಶುಗರ್ ಬಂದಾಗ ಭಯ ಆಗಿರ್ಲಿಲ್ಲ. ನಮ್ಮನೇಲಿ ನಮ್ಮಪ್ಪ ನಮ್ಮಮ್ಮ ಯಾಕಂದ್ರೆ ನಮ್ಮ ಅಮ್ಮನಿಗೂ 33 ವರ್ಷಕ್ಕೆ ಶುಗರ್ ಬಂದಿತ್ತು. ಹಾಗಾಗಿ ಅವ್ರು ಅಂದ್ರೆ ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು. ಅವ್ರೊಂದ್ ಜಿನ್ಸೆ ನನ್ಗೂನು ಬಂದಿದೆ ಅನ್ಸುತ್ತೆ. ಹಾಗಾಗಿ ಅವರು KEB-ಯಲ್ಲಿ ವರ್ಕ್ ಮಾಡ್ತಾ ಇದ್ರು. ರಿಟೈರ್ಡ್ ಆಗಿ 2 ವರ್ಷಕ್ಕೆ ಅವರು. ಯಾಕಂದ್ರೆ ಹಂತವಾಗಿ ಬರ್ತಾ ಅವ್ರಿಗೆ ಕಣ್ಣು ಆಪರೇಷನ್ ಆಯ್ತು, ಎಲ್ಲ ಆಯ್ತು. ಆಮೇಲೆ 2 ಸರಿ ಆಂಜಿಯೋಬ್ಲಾಸ್ಟ್ ಆಯ್ತು. ಬಟ್ 2ನೇ ಸರ್ತಿ ಆದಾಗ ನಾವು ಅವ್ರನ್ನ ಜಾಸ್ತಿ ದಿವಸ ಉಳಿಸ್ಕೊಳಕ್ಕಾಗ್ಲಿಲ್ಲ. ಸೊ 62 ಇಯರ್ಸ್ ಅಲ್ಲಿ ಹೋಗ್ಬಿಟ್ರು. ಸೊ ನಾನು ಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಅನ್ಕೊಂಡ್ರು ಈ ಶುಗರ್ ಅನ್ನೋದು ಒಳಗಡೆ ನನ್ನನ್ನ ತುಂಬಾನೇ ಕೊಲಾಪ್ಸ್ ಮಾಡ್ತಾ ಬಂತು, ಮೆಂಟಲಿ ಫಿಸಿಕಲಿ ಎಲ್ಲ. ಅವಾಗ ನಾನು ಇದೇನಪ್ಪ ಹೀಗೆ ಹೇಳ್ತಾರೆ ಇವರು, 2 ವರ್ಷ ಇರ್ತೀರಾ, ಪ್ಯಾಂಕ್ರಸಿಸ್ ಕೆಲಸನೇ ಮಾಡೋದು ನಿಲ್ಸ್ಬಿಟ್ಟಿದೆ, ಈಗ ನಾನು ಟೈಪ್ 2ನ ಟೈಪ್ 1 ಯಾವ ಲೆವೆಲ್ಗೆ ಹೋಗ್ಬಿಟ್ಟೆ ಅನ್ನೋದೇನೇನೆ ನನ್ಗೊಂಥರ ತುಂಬಾ ಇದಾಗ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಿಗೆ ಕಾಡಿದ್ದೇನಪ್ಪ ಅಂದ್ರೆ ಮಕ್ಕಳು. ಏನು ಮಕ್ಳಿನೂ ಚಿಕ್ಕವರು, ಇಷ್ಟು ಬೇಗ ಈಗ ಆಗ್ಬಿಟ್ರೆ ಏನು. ಈಗ ನನಗೆ ಬಂದಿದ್ದೆ ಮಕ್ಕಳು, ಯಾಕಂದ್ರೆ ಹಸ್ಬೆಂಡ್ ಬಗ್ಗೆ ಅಂತ ಏನು ಬರಲಿಲ್ಲ. ಅವರು ಲೈಫ್ ಸ್ಟೈಲ್ ಇನ್ನೊಂದೇನೋ ಆಗುತ್ತೆ, ಇನ್ನೊಂದು ಮದುವೆ ಆಗ್ತಾರೆ. ಆದರೆ ಬಟ್ ಮಕ್ಕಳು ಅನ್ನೋದು ನನಗೆ ತುಂಬಾನೇ ಕಾಡ್ತಾ ಬಂತು. ಆಗ ನನಗೆ ಒಂದಿನ ಒಂದು ಅಚಾನಕ್ಕಾಗಿ ಒಂದು ಗುಡುಚಿದ ಒಂದು ವಿಡಿಯೋ ಸಿಕ್ತು. ಒಂದು ಯೂಟ್ಯೂಬಲ್ಲಿ ನೋಡಿದೆ. ಒಂದ್ಸರ್ತಿ ನನ್ನ ಫ್ರೆಂಡು ಲಿಂಕ್ ಕಳಿಸಿದ್ಲು, ನೋಡು ನೀನು. ಯಾಕಂದ್ರೆ ನನಗೆ ಏನಪ್ಪ ಅಂದ್ರೆ ಶುಗರು, ಬಟ್ ನನ್ನ ಬೇರೆ ಫ್ರೆಂಡ್ಸ್ಗೆಲ್ಲ ಏನಂದ್ರೆ ನನಗೆ ಶುಗರ್ BP ಅಷ್ಟೇ. ಆದ್ರೆ ಅವ್ರಿಗೆಲ್ಲ ಶುಗರ್ BP ಇಲ್ಲ, ಬಟ್ ಬೇರೆ ಬೇರೆ ಕಾಯಿಲೆಗಳು ತುಂಬಾ ಇದೆ. ಹಾಗಾಗಿ ಅವಳು ಒಂದಿನ ನನ್ಗೊಂದು ಗುಡುಚಿದ ಒಂದು ಲಿಂಕ್ ಕಳಿಸ್ಕೊಟ್ಲು. ಯಾರೋ ಇದೇ ತರ ಇಂಟರ್ವ್ಯೂ ಮಾಡಿರೋದು, ಶುಗರ್ ರಿವರ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಅವರು ಅಬೌವ್ 65 ಇದ್ರು. ಹಾಗಾಗ್ಬಿಟ್ಟು ಆಮೇಲೆ ನಾನು ಏನ್ ಮಾಡಿದೆ, ಗುಡುಚಿ ಇದನ್ನೆಲ್ಲ ಫಾಲೋ ಮಾಡ್ತಾ ಬಂದೆ. ಗುಡುಚಿ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾ ಬಂದೆ. ಅಲ್ಲಿ ಟ್ರೀಟ್ಮೆಂಟು ಇದು ಎಲ್ಲ. ಆಮೇಲೆ ಒಂದ್ ದಿವಸ ಒಂದು ಫೈನ್ ಡೇ ಏನಾಯ್ತು ಅಂದ್ರೆ, ನೋಡೇ ಬಿಡೋಣ ಬಿಡು, ಏನೇನೋ ಮಾಡಿದ್ದೀವಲ್ಲ. ಯಾಕಂದ್ರೆ ಈ ನ್ಯೂಟ್ರಿಷನ್ ಫುಡ್ ಕುಡ್ದಿದ್ವಿ, ಅದು ಇದು ಯಾರೇನ್ ಹೇಳಿದ್ರೆ ಅದನ್ನೆಲ್ಲ ಮಾಡ್ತಾ ಇದ್ವಿ ಶುಗರ್ಗೆ. ಯಾಕಂದ್ರೆ ಅದು ಬೇಸಿಕಲಿ ಎಲ್ಲಾರ್ಗು ಇರುತ್ತೆ. ಶುಗರ್ ಇದೇನೋ ಅಂದ್ರೆ ಇದನ್ನು ಮಾಡ್ತಾರೆ, ಅದನ್ನು ಮಾಡ್ತಾರೆ. ಹೌದು, ಒಂದು ನ್ಯೂಟ್ರಿಷನ್ ಫುಡ್ ಕುಡಿಯೋಣ. ಸೊ ಅದು ಒಂದ್ 2-3 ತಿಂಗಳು ಕುಡ್ದೆ. ಸೊ ಅವಾಗ ಬಟ್ ನನಗೆ ಫುಡ್ ಬಗ್ಗೆ ತುಂಬಾ ಅವೇರ್ನೆಸ್ ಮೊದ್ಲಿಂದ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ಕೊತೀನಿ, ತುಂಬಾ ರುಚಿಯಾಗಿ ತಿಂತೀನಿ. ಹಾಗಾಗಿ ನಾನು ಇದನ್ನೆಲ್ಲ ಈ ಪ್ರೋಟೀನ್ ಫುಡ್ಗಿಂತ ನಾವೇ ಬಾದಾಮಿ ಗೋಡಂಬಿ ಎಲ್ಲ ಮಿಲ್ಕ್ ಶೇಕ್ ತರ ಮಾಡ್ಕೊಂಡ್ ಕುಡಿದ್ರೆ 2 ಗಂಟೆವರೆಗೂ ಯಾರಿಗೂ ಹೊಟ್ಟೆ ಹಸಿಯಲ್ಲ. ಆ ತರ ಥಿಂಕಿಂಗ್ ಅಲ್ಲಿ ನೋಡೇ ಬಿಡೋಣ, ಈಗ ಏನೇನೋ ಮಾಡಿದೀವಲ್ವಾ, ಅದ್ ತಗೊಂಡಿದ್ವಿ, ವೆಸ್ಟೀಜ್ ಅಂತೆ, ಅದಂತೆ ಇದಂತೆ ಅಂತ ಯಾರು ಹೇಳಿದ್ರು. ಈಗ ಹೆಂಗೆ ಅಂದ್ರೆ ಯಾವ್ದೇ ಕಂಪ್ನಿ ಬಂದ್ರೆ ನಮ್ಮ ಮೇಲೆ ಒಂದು ಎಕ್ಸ್ಪೆರಿಮೆಂಟಲ್ ಮೆಟೀರಿಯಲ್ ತರ ನಾವು ಫಸ್ಟ್ ಬಂದ್ಬಿಡ್ತಾರೆ. ಈಗ ನಿಮ್ಗೆ ಗೊತ್ತಲ್ಲ ಮೇಡಮ್, ತುಂಬಾ ಏನೇನೆಲ್ಲ ಬಂದಿದೆ ಹೋಮಿಯೋಪತಿಲಿ, ಇದ್ರಲ್ಲಿ ಅದು ಬಿಸ್ನೆಸ್ ಅಂತ ಬರ್ತಾರೋ ನಮ್ಮ ಮೇಲೆ ಒಂದು ಇದರಿಂದ ಬರ್ತಾರೋ ಗೊತ್ತಿಲ್ಲ. ಬಟ್ ಏನಂದ್ರೆ ಇವ್ರು ತುಂಬಾ ಲಾಂಗ್ ಟರ್ಮ್ ಇಂದ ಶುಗರ್ ಇದೆ ಅಂದ ತಕ್ಷಣ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡೋರು. ಏನೇನೆಲ್ಲ ಬರ್ತಿದ್ಯೋ ಅದೆಲ್ಲರೂ. ಬಟ್ ನನ್ಗೆ ಒಂದೇನಪ್ಪ ಅಂದ್ರೆ ಊಟ ಮತ್ತೆ ಲೈಫ್ ಸ್ಟೈಲ್ ಅವೆರಡರಲ್ಲೇನೇನೆ ಶುಗರ್ ಕಂಟ್ರೋಲ್ ಆಗೋದು. ಯಾಕೆಂದ್ರೆ ನಾನು ತುಂಬಾ ಸನಾತನ ಇದನ್ನ ತುಂಬಾ ನಂಬ್ತೀನಿ. ಹಾಗಾಗಿ ಆ ಫುಡ್ ಸ್ಟೈಲಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಕೊನೆಗೆ ನನ್ಗೆ ಒಂದಿನ ಗೊತ್ತಾಯ್ತು, ಫುಡ್ಡಲ್ಲೇನೇನೆ ಎಲ್ಲ ಬರೋದು. ಆವಾಗ ನಾನು ಯಾವಾಗ ಈ ವಿಡಿಯೋಗಳೆಲ್ಲ ಫಾಲೋ ಮಾಡ್ತಾ ಬಂದ್ನೋ, ಅಯ್ಯೋ ಇಷ್ಟೊಂದು 80 ವರ್ಷದವರು 70 ವರ್ಷದವರು ಎಲ್ಲಾರು ರಿವರ್ಸ್ ಮಾಡ್ಕೊತಿದ್ದಾರೆ ಅಂದ್ರೆ ನೋಡೋಣ, ದೇವ್ರ ಆಯಸ್ ಕೊಟ್ಟಿದ್ರೆ ಇದು ಒಂದು ಟ್ರೈ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಬಂದೆ ಗುಡುಚಿಗೆ. ಎಷ್ಟು ತಿಂಗಳಾಯ್ತು ಅಮ್ಮ ನೀವು ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿ? ಮೇಡಮ್ ನಾನು 24 ಅಕ್ಟೋಬರ್ 28 ಬಂದೆ ಗುಡುಚಿಗೆ. ಸೊ ಹಾಗಾಗಿ ಗುಡುಚಿಗೆ ಬಂದ್ಮೇಲೆ ನನಗೆ ಯಮುನಾ ಮೇಡಮ್ಮು ಮತ್ತೆ ಪಾಲಕ್ ಮೇಡಮ್ಮು ಅವ್ರ ಅಪ್ರೋಚಿಂಗು ಅವರೊಂದಿದು. ಯಾಕೆಂದ್ರೆ ನಾನು ಇದಕ್ ಮುಂಚೆ ಯಾವುದೇ ಡಾಕ್ಟರ್ಗಳು ನೋಡಕ್ ಹೋದ್ರು ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಅವ್ರದೇ ಅದ್ ಚೆಕ್ ಮಾಡಿಸ್ಕೊಂಬಂದ್ರ, ಇದು ಚೆಕ್ ಮಾಡಿಸ್ಕೊಂಬಂದ್ರ. ಸೊ ನಮ್ಮಲ್ಲಿರೋ ಏನ್ ಕಾಯಿಲೆ ಏನು ಅನ್ನೋದಕ್ಕಿಂತ ಅವ್ರ ಪ್ರೋಸೆಸ್ ನಮ್ಮ ಮೇಲೆ ಇರೋದೇ ಜಾಸ್ತಿ. ಹಾಗಾಗಿ ಶುಗರ್ ಈಗ ಎಷ್ಟಿದೆ. ಆಮೇಲೆ ನಾನು ಇಷ್ಟು ವರ್ಷ, ಯಾಕೆಂದ್ರೆ ನಾನು ನನಗೆ ಶುಗರ್ ಬಂದಾಗ ನನಗೆ ಗಾಬರಿ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಈಗ 8th ಸ್ಟ್ಯಾಂಡರ್ಡ್ ಅಲ್ಲೇ ನಮ್ಮ ಅಮ್ಮನಿಗೆ ಇನ್ಸುಲಿನ್ ಕೊಡ್ತಾ ಇದ್ದೆ. ಅಂದ್ರೆ ಈ ತರ ಅಡ್ವಾನ್ಸ್ಡ್ ಇನ್ಸುಲಿನ್ ಇರ್ಲಿಲ್ಲ ಅವಾಗ, ಪ್ಲೇನ್ ಲೆಂಟ ಅಂತ ಬರೋದು, ಅವೆರಡು ಮಿಕ್ಸ್ ಮಾಡ್ಕೊಂಡ್ ಕೊಡ್ಬೇಕಿತ್ತು. ಪೆನ್ ಇರ್ಲಿಲ್ಲ, ಏನಿಲ್ಲ. ಹಾಗಾಗಿ ನನ್ಗೆ ಶುಗರ್ ಅನ್ನೋದು ಸಿರಿಂಜಲ್ಲಿ ಕೊಡ್ತಾ ಇದ್ದೆ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಹಾಗಾಗಿ ನನ್ಗೆ ಶುಗರ್ ಅನ್ನೋದು ಏನು ಗಾಬರಿ ಆಗ್ಲಿಲ್ಲ. ಯಾಕಂದ್ರೆ ಒಂದೊಂದು ಪ್ರಿಜುಡಿಸ್ ಇತ್ತಲ್ವಾ, ಪೇರೆಂಟ್ಸ್ ಇದ್ರೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು, ಎರಿಟಿ ಅನ್ನೋದೊಂದು. ಬಟ್ ಅದು ಇಲ್ಲಿಗೆ ಬಂದ್ಮೇಲೆ ನನಗೆ ತಪ್ಪು ಅನ್ನೋದು ಗೊತ್ತಾಗಿದೆ.
ಎರಿಡಿಟಿ ಮೇಲೆ ಯಾವ ಶುಗರು ಬರಲ್ಲ, ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಅದೇ ಕೆಲವು ಈ ಒತ್ತಡಗಳು ಅವು ಇವು ಲೈಫಲ್ಲಿ ಇದ್ದೇ ಇರುತ್ತಲ್ವ ಎಲ್ಲರಿಗೂ, ಅವೆಲ್ಲ ಒತ್ತಡಗಳ ಮಧ್ಯೆ ನಾನು ಸ್ವಲ್ಪ ತುಂಬಾನೇ ಕೊಲ್ಯಾಪ್ಸ್ ಆಗ್ತಾ ಬಂದೆ. ಯಾಕಂದ್ರೆ ಆಮೇಲೆ ಗೊತ್ತಿತ್ತು ನಾವು ಮೆಂಟಲಿ ತುಂಬಾ ರಿಲೀಫ್ ಆದಷ್ಟು ಶುಗರ್ ಅನ್ನೋದು ನಮ್ಮಿಂದ ದೂರ ಹೋಗುತ್ತೆ ಅಂತ. ಆ ಒಂದು ಮೈಂಡ್ ಸೆಟ್ ಅಂತ ತಂದಿದ್ದು ಯಮುನಾ ಮೇಡಮ್. ಯಾಕೆಂದ್ರೆ ನನಗೆ ಒಂದ್ ಮಾತು ಹೇಳಿದ್ರು, ಸೊ ಲೈಫಲ್ಲಿ ಮನಿ ಅನ್ನೋದು ಪ್ರಾಬ್ಲಮ್ ಇದ್ರೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಮನಿ ಬರಲ್ವಲ್ಲ, ಹಾಗಾಗ್ಬಿಟ್ಟು ನಮ್ಮ ಲೈಫ್ ಸ್ಟೈಲು ನಮ್ಮಿದು, ಆಮೇಲೆ ಅವ್ರು ಕೊಡ್ತಾ ಹೋದ್ ಮೆಡಿಸನ್ಸು. ಯಾಕಂದ್ರೆ ಅವರು ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಇವಾಗ ನಾವು ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಏನು ಅಂದ್ರೆ ಅವ್ರು ಬರ್ದಿದ್ದೇ ತಗೋಬೇಕು. ಅದು ಇದಕ್ ಕಂಪೇರ್ ಮಾಡಿದ್ರೆ ತುಂಬಾ ಹೆವಿ ಕಾಸ್ಟ್ಲಿ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮನೇಲಿ ನನಗೂ ನಮ್ಮ ತಂದೆಯಿಂದ ಸೇರಿ 7,500 ಮೆಡಿಸನ್ ಆಗ್ತಿತ್ತು ಮಂತ್ಲಿ. ಹಾಗಾಗಿ ನಾನು ಇಲ್ಲಿ ಬಂದಾಗ ಸೊ ಇವ್ರದ್ದೊಂದು ಲೈಫ್ ಸ್ಟೈಲ್ ನೋಡಿದೆ. ಇವ್ರು ಹೇಳಿದ್ರು, ಆಮೇಲೆ ನಾವು ಎಲ್ಲೇ ಹೋದ್ರು ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಒಂದೇನ್ ಹೇಳ್ತಿದ್ರು ಅಂದ್ರೆ ತಿನ್ನೋದ್ ಬಿಡಿ ಎಲ್ಲಾರು ಹೇಳ್ತಿದ್ರು. ನಾನು ಯಾಕಂದ್ರೆ 87 ಕಿಲೋ ಇದ್ದೆ. ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ವೆಯ್ಟ್ ಲಾಸ್ ಮಾಡಿ ಅಂತಾರೆ, ಬಟ್ ಹೇಗೆ ಅಂತ ಯಾರು ಹೇಳ್ಕೊಡಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅದೇ ನೀವು ಇಷ್ಟಿಷ್ಟೇ ತಿನ್ಲೇಬೇಡಿ, ಅದ್ ತಿನ್ಬೇಡಿ, ಇದ್ ತಿನ್ಬೇಡಿ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಮನುಷ್ಯ ಇರೋದೇ ತಿನ್ನೋದಕ್ಕೆ, ಒಂದು ಏನು ತಿನ್ಬೇಡಿ ಅಂದ್ಬಿಟ್ರೆ ಇನ್ನೇನಕ್ಕೆ ಅನ್ನೋ ಒಂದಿದು ಆ ತರನೇ ಹೇಳ್ತಾ ಬಂದ್ರೆ. ಬಟ್ ಇಲ್ಲಿ ಇವರು ಫುಡ್ ಸ್ಟೈಲು ನಂಗೆ ತುಂಬಾ ಇಷ್ಟ ಆಯ್ತು. ಇವ್ರು ಹೇಳೋದೇನು ಅಂದ್ರೆ ಹೊಟ್ಟೆ ತುಂಬಾ ತಿನ್ನಿ, ಆಮೇಲೆ ಏನು ಅಂದ್ರೆ ಎಲ್ಲ ಕಾಂಬಿನೇಷನ್ ಅಲ್ಲಿ ತಿನ್ನಿ, ಫೈಬರು ಪ್ರೋಟೀನು. ಸೊ ಹಾಗೆಲ್ಲ ಮಾಡ್ತಾ ಆಮೇಲೆ ನಾವು ಏನು ಅಂದ್ರೆ ಅನ್ಹೆಲ್ದಿ ಫುಡ್ನ ನ್ಯಾಚುರಲ್ ಆಗಿ ಡಿಕ್ರೀಸ್ ಮಾಡ್ತಾ ಬಂದ್ಬಿಟ್ವಿ. ಹಾಗಾಗಿ ನಮಗೆ ಆಮೇಲೆ ನನಗೆ ಇಲ್ಲಿ ಗೊತ್ತಾಗಿದ್ದು, ಸೊ ನಾವು ಏನಪ್ಪಾ ಅಂದ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ಇವತ್ತು ನಾವು ನೈಟ್ 10 ಗಂಟೆಗೆ ತಿನ್ನೋದು, 11 ಗಂಟೆಗೆ ತಿನ್ನೋದು, ಆಮೇಲೆ ಟೈಮಿಗೆ ಸರಿಯಾಗಿ ತಿನ್ನೋದು. ಈಗ ನಾವು 10 ಗಂಟೆಗೆ ಊಟ ಮಾಡಿರ್ತೀವಿ, ಪಾರ್ಟಿ ಮಾಡಿರ್ತೀವಿ, ಎಲ್ಲ ಮದುವೆಗೆ ಹೋಗಿರ್ತೀವಿ, ತಿಂದಿರ್ತೀವಿ, ಮತ್ತೆ ಬೆಳಗ್ಗೆ ಹೋಗ್ಬೇಕು ಅಂತ 7:30ಗೆ ತಿಂದ್ಬಿಡ್ತೀವಿ. ಸೊ ಅದು ತಪ್ಪು. ಆಮೇಲೆ ನಮ್ಮನೇಲಿ ಏನಪ್ಪಾ ಅಂದ್ರೆ ನಾವೆಲ್ಲರೂ 7:30 ಮುಂಚೆ ಊಟ ಮಾಡ್ತಿದ್ವಿ. ಸೊ ಇವಾಗ ನನ್ಗೇನಂದ್ರೆ ಮೇಡಮ್ ಹೇಳ್ದಾಗ 6:30 7 ಗಂಟೆಗೆ ನನ್ನ ಡಿನ್ನರ್ ಮುಗ್ದೋಗುತ್ತೆ. ಏನಾದ್ರು ಹೊರಗಡೆ ಕೆಲಸ ಇದ್ರು ಊಟ ಮಾಡ್ಕೊಂಡೇ ಹೋಗ್ತೀನಿ. ನಾನು ರಾತ್ರಿ 9-9:30ಗೆಲ್ಲ ಮಲಗಿಬಿಡ್ತೀನಿ. ಆಮೇಲೆ ಬೆಳಗ್ಗೆ 4:15 4:45 ಅದನ್ನ ಚಿಕ್ಕನ್ನಿಂದ ರೂಢಿ ಎದ್ಬಿಡ್ತೀನಿ. ಹಾಗಾಗ್ಬಿಟ್ಟು ಆಮೇಲೆ ಅದನ್ನೇ ಮೇಡಮ್ ಹೇಳಿದ್ರು, ಎಲ್ಲ ನಾವು ಇವಾಗ ಮಕ್ಕಳು ಗಂಡ ಅವ್ರಿಗೆ ಅಡುಗೆ ಮಾಡು ಇವ್ರಿಗೆ ಅಡುಗೆ ಮಾಡು ಅಂತ ಅವ್ರಿಗೆ ಬೇಕಾದ್ ಮಾಡ್ತಾನೆ ಬಂದ್ವಿ ಹೊರತು ನಂಗೆ ಗುಡುಚಿಗೆ ಬಂದ್ಮೇಲೆ ಗೊತ್ತಾಗಿದೆ, ಅಯ್ಯೋ ನಮಗೋಸ್ಕರ ನಾವೇನು ಮಾಡ್ಕೋತಿಲ್ವಲ್ಲ ಅಂತ. ನಮಗೋಸ್ಕರ ನಾವೇನು ಮಾಡ್ಕೋತಿಲ್ವಲ್ಲ. ಹೌದು. ಆಮೇಲೆ ಅದನ್ನ ಹೇಳಿದ್ವಿ ಇವಾಗ ನಾವು. ಆಮೇಲೆ ನನಗೊಬ್ರು ಗೈನಕಾಲಜಿಸ್ಟ್ ಹೇಳ್ತಾ ಇದ್ರು, ನೀನ್ ಇವತ್ತು ಮಕ್ಳಿಗೆ ಮಾಡ್ತೀಯ, ನಿನ್ ಟೈಮಿಗೆ ಸರಿಯಾಗಿ ಮಾಡ್ತೀಯ, ಎಲ್ಲ ಮಾಡ್ತೀಯ, ಆದ್ರೆ ನಿನ್ಗೆ ಅಂತ ಒಂದು ಟೈಮ್ ಇತ್ತು. ನಾನು ಹೇಳ್ತಿದ್ದೆ ಮೇಡಮ್ ನಂಗೆ ವಾಕ್ ಹೋಗೋ ಟೈಮ್ ಇಲ್ಲ, 7:15 ಮಕ್ಕಳು ವ್ಯಾನ್ ಬರುತ್ತೆ ಕಳಿಸ್ಬೇಕು ಅಂತ. ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನನಗೆ ಇದೊಂದು ಸೂಪರ್ ಟೈಮ್ ಅನ್ನಿಸ್ತು ಗುಡುಚಿಗೆ ಬಂದಿದ್ದು. ಅಮ್ಮ ನೀವಾಗಲೇ ಹೇಳಿದ್ರಿ, ನಿಮಗೆ ನೀವು ಟೈಮ್ ಕೊಡ್ತಿರ್ಲಿಲ್ಲ, ನಿಮಗೆ ನೀವು ಸರಿಯಾಗಿ ಅಡುಗೆ ಮಾಡ್ಕೊಳ್ತಿರ್ಲಿಲ್ಲ, ಬರೀ ಬೇರೆಯವ್ರದ್ದೇ ನೋಡ್ತಾ ಇದ್ರಿ ಅಂತ ಹೇಳಿದ್ರಿ. ಗುಡುಚಿಗೆ ಬಂದಾದ್ಮೇಲೆ ನಿಮ್ಗೆ ನೀವು ಯಾವ ರೀತಿ ಚೇಂಜ್ ಆದ್ರಿ, ಯಾವ ರೀತಿ ಟೈಮ್ ಕೊಡೋಕೆ ಶುರು ಮಾಡಿದ್ರಿ, ಹಾಗೆ ಯಾವ ರೀತಿ ಖುಷಿ ಆಗಿದ್ದೀರಾ ಇವಾಗ ಅಂತ? ಏನಿಲ್ಲ ಮೇಡಮ್, ಇವಾಗ ಏನು ಅಂದ್ರೆ ಸೊ ಪ್ಲಾನ್ಡ್ ಆಗಿ ಮಾಡ್ಕೊತೀನಿ. ನನ್ನ ಫುಡ್ಡು ಮಾಡ್ಕೋಬೇಕು. ಹೌದು. ಈಗ ಬೆಳಿಗ್ಗೆ ಅವ್ರಿಗೆ ಏನ್ ಮಾಡ್ಬೇಕು, ಸೊ ನಂದೇನು, ಹಾಗಾಗ್ಬಿಟ್ಟು ನನ್ಗೆ ಬೇಸಿಕಲಿ ನನ್ಗೆ ಪೊಂಗಲ್ಲು ಚಪಾತಿ ಉಪ್ಪಿಟ್ಟು ಅಂದ್ರೆ ಬಹಳ ಇಷ್ಟ. ಸೊ ಇಲ್ಲಿ ಹೇಳ್ತಿರೋದು ಅದನ್ನೇ ತಿನ್ನಿ ಅಂತ. ಆದ್ರೆ ಏನಂದ್ರೆ ನಾವ್ ಏನೇನೋ ಎಣ್ಣೆಗಳು ಹಾಕೊಂಡು ಬಾಯಿಗೆ ರುಚಿಯಾಗಿ ತಿಂತಿದ್ವಿ, ಈಗ ಹೆಲ್ದಿಯಾಗಿ ತಿನ್ನೋದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಹೇಳ್ದಾಗಿಲ್ಲಿ ತರಕಾರಿಗಳು ಫೈಬರು ಎಲ್ಲ ಇದ್ ಮಾಡ್ಬಿಟ್ಟಿದ್ವಿ. ಹೌದು. ಆದ್ರೆ ಇವಾಗ ನನಗೆ ಗೊತ್ತಾಗಿದೆ ಬರೀ ತರಕಾರಿ ತಿಂದೇನೆ ಇರ್ಬೋದು ಅಂತ. ಹಾಗಾಗಿ ನಾನು ನೈಟ್ ಏನ್ ಮಾಡ್ತೀನಿ, ಕೆಲವು ಸರ್ತಿ ಬರೀ ಭತ್ತದರಳದ ಗಂಜಿ ಅಥವಾ ನನ್ಗೇನೋ ಅಂದ್ರೆ ಇವಾಗ ಒಂದು ಪಲ್ಯ ತಿಂದು ಸಹ ನಾವ್ ಇರ್ಬೋದು. ರಾತ್ರಿ ಊಟ ನಮ್ಗೆ ಎಸೆನ್ಷಿಯಲ್ಲೇ ಇಲ್ಲ ಅನ್ನೋದನ್ನ ಚೆನ್ನಾಗಿ ಗುಡಿಚಿಯವ್ರು ಕಲ್ಸ್ಕೊಟ್ಟಿದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ ಮೆಡಿಸಿನ್ಸ್ ತಗೋಬೇಕು ಒಂದ್ ಸ್ವಲ್ಪ. ಆಮೇಲೆ ನಾನು 2 ತಿಂಗಳಿಗೆ ಫುಲ್ ಇನ್ಸುಲಿನ್ ಹೊರಗಡೆ ಬಂದೆ. ಇಲ್ಲ, ನಾನು ಗುಡುಚಿಗೆ ಬಂದೆ 2 ತಿಂಗಳು. ಅಕ್ಟೋಬರ್ಗೆ ಬಂದೆ ನಾನು. ಡಿಸೆಂಬರ್ಗೆಲ್ಲ ನಾನು ಇನ್ಸುಲಿನ್ ನಿಲ್ಲಿಸ್ಬಿಟ್ಟೆ. ಆಮೇಲೆ ಮಾತ್ರೆಯನ್ನು ಒಂದೊಂದು ಡೋಸೇಜ್ ಕಡಿಮೆ ಮಾಡ್ತಾ ಬಂದ್ರು. ಬಟ್ ಮೊನ್ನೆ ನನಗೆ 1.5 ತಿಂಗಳು ಫಾಲೋ ಮಾಡೋಕ್ಕಾಗಲಿಲ್ಲ. ಹಾಗಾಗ್ಬಿಟ್ಟು ಈಗ ನಂಗೆ ತುಂಬಾ ಕಡಿಮೆ ಡೋಸೇಜ್ ಮಾತ್ರೆ ಕೊಟ್ಟಿದ್ದಾರೆ. ಮೊನ್ನೆ ಶನಿವಾರ ಹೋದಾಗ ಒಂದಿದ್ದನ್ನು ಅರ್ಧ ಮಾಡಿದ್ದಾರೆ. ಹಾಗಾಗಿ ಅಟ್ ಎನಿ ಕಾಸ್ಟು ಈಗ 6ಗೆ ಬಂದ್ಬಿಡ್ಬೇಕು ನೀವು ಅಂತ ಹೇಳಿದ್ದಾರೆ. HbA1c 6ಗೆ ಬಂದ್ರೆ ನಾನು ಮೊದಲ ತರನೇ ಮಾಡಿದ್ರೆ ಬಂದ್ಬಿಡ್ತಿದ್ದೆ. ಸೊ ಆಮೇಲೆ ಇನ್ನೊಂದು ನಾನು ಇಲ್ಲಿ ಕಲ್ತ್ಕೊಂಡಿದ್ದೇನಪ್ಪ ಅಂದ್ರೆ, ನಾವೇನೇ ತಿಂದ್ರು ಏನೇ ಮಾಡಿದ್ರು ಈಗ ನನ್ನ ಏಜು ನನ್ನ ಹೈಟ್ಗೆ ನಾನು 60 ದಾಟಬಾರ್ದು. ಸೊ ಹಾಗಾಗಿ ನಾನು ಅದನ್ನ ಫಾಲೋ ಮಾಡ್ತಿದ್ದೀನಿ. ಯಾಕೆಂದ್ರೆ ನಾನು 84-85 ಇರ್ತಿದ್ದೆ. ಹಾಗಾಗಿ ಈಗ
ಮೊನ್ನೆಯಿಂದ 1-2 kg ಜಾಸ್ತಿ ಆಗಿದ್ದೀನಿ. 62 ಆಗಿದ್ದೀನಿ, 63ಕ್ಕೆ. ಬಟ್ ಅದು ಕಡಿಮೆ ಆಗುತ್ತೆ, ಗ್ರ್ಯಾಜುಯಲಿ ಗೊತ್ತಾಗ್ಬಿಟ್ಟಿದೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಲೈಫ್ ಸ್ಟೈಲು, ಒಳ್ಳೆ ಆಲೋಚನೆಗಳು, ಒಳ್ಳೆ ಇದು ಗುಡುಚಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದೆ. ಆಮೇಲೆ ಇವಾಗ ನಾನು 4:15ಕ್ಕೆ ಎದ್ದೇಳ್ತಿದ್ದೆ, ಎದ್ದು ಬರೀ ವೆರೈಟಿ ತಿಂಡಿ ಮಾಡು ಮಕ್ಕಳಿಗೆ ಅಂತಾನೆ ಮಾಡ್ತಾ ಇದ್ದೆ. ಈಗ ಹೆಲ್ದಿ ಮಾಡಬೇಕು. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ ತಂದೆಗೆ 83 ವರ್ಷ, ಅವ್ರಿಗೂ ಶುಗರ್ ಇದೆ. ಅವರು ಅಷ್ಟೇ ಹೊರಗಡೆ ಏನು ತಿನ್ನಲ್ಲ. ಆಮೇಲೆ ಈಗ ನನ್ನ ಲೈಫ್ ಸ್ಟೈಲಲ್ಲಿ ಅವ್ರಿಗೂ ಫುಡ್ ಕೊಡ್ತಾ ಬಂದೆ ಸ್ವಲ್ಪ. ಇವಾಗ ಇಲ್ಲಿಗೆ ಬಂದ್ಮೇಲೆ ನಮ್ಮ ಮಕ್ಕಳಿಗಿಲ್ಲ. ಆಮೇಲೆ ಇವಾಗ ನನ್ನ ಮಕ್ಕಳಲ್ಲಿ ಏನಂದ್ರೆ ಒಬ್ಳಿಗೆ ಬರೀ ಕಾರ್ಬೋಸ್ ಬೇಕು, ಇನ್ನೊಬ್ಳು ಅವಳು ಸ್ಪೋರ್ಟ್ಸ್ ಮನ್ನು, ಅವಳಿಗೆ ಕಾರ್ಬೋಸ್ ಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ಇರೋದು 3 ಜನಕ್ಕೆ 3 ಥರ ಅಡುಗೆ ಮಾಡ್ಬೇಕು, ಆ ಥರ ಆಗೋಗಿದೆ. ಬಟ್ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು ಗೊತ್ತಾಗ್ಬಿಟ್ಟಿದೆ ಈಗ ನನಗೆ ಟೈಮಿಂಗಲ್ಲಿ. ಹಾಗಾಗಿ 5:45ಗೆ ವಾಕಿಂಗ್ ಹೋಗ್ತೀನಿ. ಇಲ್ಲೇ ಹಲ್ಸೂರು, ಅಲ್ಲಿಗೆ ಹೋಗ್ತಾ ಇದ್ದೆ. ಇಲ್ಲಿ ಹಲ್ಸೂರು ಕೆರೆ ಇದೆ, ಜಿಮ್ ಪಾರ್ಕ್ ಇದೆ, ಹೋಗ್ತೀನಿ. ಹೋಗೋದಕ್ಕೆ 25 ನಿಮಿಷ ಆಗುತ್ತೆ. ಅಲ್ಲೊಂದು 20 ನಿಮಿಷ ಎಕ್ಸಸೈಸ್ ಮಾಡ್ಕೊತೀನಿ. 1-2 ಪ್ರಾಣಾಯಾಮ ಮಾಡ್ತೀನಿ. ನಾನು ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ಕೊತೀನಿ, ಅದು ತುಂಬ ಒಳ್ಳೆಯದು. ಆಮೇಲೆ ಅಲ್ಲಿಂದ ಬರೋದಕ್ಕೆ 20 ನಿಮಿಷ ಆಗುತ್ತೆ. ಆಮೇಲೆ ನನಗೆ ಇಲ್ಲಿ ಏನಪ್ಪ ಅಂದರೆ, ನಾನು ಮೊದಲಿಂದನೂ ಕಾಫಿ ಹುಚ್ಚು. ನನಗೆ ತುಂಬ ಕಾಫಿ 3 ಸರ್ತಿ ಆಗಲಿ ಕುಡಿದು ಬಿಡಬೇಕು. ಕಾಫಿ ಕುಡಿದಿದ್ದು ಸಮಾಧಾನ ಆಗಲ್ಲ. ಈಗ ಏನು ಮಾಡಿದ್ದಾರೆ, ನನಗೆ ಇಲ್ಲಿ 2 ತಿಂಗಳು ಬಿಡಿಸ್ಬಿಟ್ರು ಕಾಫಿನ. ಆಮೇಲೆ ಮೇಡಮ್ ಮೊನ್ನೆ ಒಂದು ಸ್ವಲ್ಪ ಕುಡಿಬೋದು ಅಂದರು. ಆಮೇಲೆ ಅವರೇ ಡಯಾಗ್ನೈಸ್ ಮಾಡ್ತಾ ಬಂದರು, ಈಗ ಪ್ಯಾಕೆಟಲ್ಲಿ ಕುಡಿಬೇಡಿ. ಯಾಕಂದರೆ ನಮಗೆ ನಾವೇನು ತಿಳ್ಕೊಂಡಿದ್ವಿ ಅಂದರೆ ಇಷ್ಟು ದಿವಸ ಕಾಫಿ ಅಂದರೆ ಅದರಲ್ಲಿ ಹಾಕೊಳ್ಳೋ ಶುಗರಿಂದ ಶುಗರ್ ಬರುತ್ತೆ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಅಲ್ಲ, ಹಾಲಿಂದ ಬರುತ್ತೆ ಶುಗರು ಅಂತ. ಶುಗರಿಂದ ಅಲ್ಲ, ಹಾಲಿಂದ ಬರುತ್ತೆ ಅಂತ. ಹಾಗಾಗಿ ಇಲ್ಲೇ ಹಸುಗಳಿದೆಯಲ್ಲ, ಸೊ ಅದೇ ಹಾಲು ತಗೊಳ್ಳಿ ಅಂದ್ರು. ಸೊ ಈಗ ಇದೇ ಹಾಲು ತಗೋತೀನಿ. ಈಗ ಸಾಮಾನ್ಯವಾಗಿ ಹುಷಾರಿಲ್ಲ ಅಂದಾಗ ಆ ಒಂದು ಕೋಪನ, ಆ ಒಂದು ಅಸಹಾಯಕತೆನ ನಾವು ಮನೇಲಿ ಕೋಪ ತರ ತೋರಿಸ್ತೀವಿ. ಅವಾಗ ನಿಮ್ಮ ಮನೇಲಿ ವಾತಾವರಣ ಹೇಗಿತ್ತು? ಎಲ್ಲ ಸರಿ ಹೋದ ನಂತರ ಇವಾಗ ಹೇಗಿದೆ ಮನೇಲಿ ವಾತಾವರಣ? ಏನಿಲ್ಲ ಮೇಡಮ್, ಮೊದ್ಲಂದ್ರೆ ಮಕ್ಕಳ ಮೇಲೆ ಜಗಳ ಮಾಡ್ತಿದ್ದೆ. ಮಕ್ಕಳಿಗಿಂತ ಬೇಗ ಸಿಕ್ಕೋರು ಯಜಮಾನ್ರು. ಜಗಳ ಮಾಡ್ತಿದ್ದೆ, ಇಷ್ಟಕ್ಕೂ ಜಗಳ ಮಾಡ್ತಿದ್ದೆ. ಎಲ್ಲಿವರೆಗೂ ಅಂದ್ರೆ, ಅಯ್ಯೋ ನಿನ್ನ ಮದ್ವೆ ಆಗಿದ್ದಾನೆ ನನಗೆ ಟೆನ್ಷನ್ ಬಂದ್ಬಿಟ್ಟಿದೆ, ಅದರಿಂದನೇ ಶುಗರ್ ಬಂದ್ಬಿಟ್ಟಿದೆ. ಯಾಕೆಂದ್ರೆ ತಪ್ಪನ್ನ ಯಾರೋ ಒಬ್ಬರ ಮೇಲೆ ಹಾಕ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋದು. ನಮ್ಮ ಅಪ್ಪನ ಮೇಲೆ ಜಗಳ ಮಾಡ್ತಿದ್ದೆ. ಈಗ ಹೇಳ್ತೀನಿ, ನಮ್ಮ ಮನೆಯವರು ಏನಾದ್ರು ಒಂಚೂರು ಇಲ್ಲ, ಇವಾಗ ನಾವು ನಾರ್ಮಲ್ ಆಗಿ ಮಾತಾಡ್ಬೇಕು. ಹಾಗಾಗಿ ನಾನು ಇವಾಗ ಕೋಪ ಬರಲ್ಲ, ಸಿಟ್ಟು ಬರಲ್ಲ. ಏನೇ ಮಾಡಿದ್ರು ಕೂಲಾಗಿ ಕೂತ್ಕೊಂಡು ಮಾತಾಡೋದು. ಯಾಕಂದ್ರೆ ಈಗ ಯಮುನಾ ಮೇಡಮ್ ಹೇಳ್ತಾರೆ, ಯಾವ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದು ನಾವು ಅರ್ಚಾಡಿ ಕಿರ್ಚಾಡಿ ಇನ್ನೂ ನಮ್ಮ ದೇಹದ ಮೇಲೆ, ಮೆದ್ಲ ಮೇಲೆ ಪರಿಣಾಮ ಮಾಡ್ಕೊಳ್ಳೋದಕ್ಕಿಂತ ಈಗ ನಾನು ಏನೇ ಬಂದ್ರು ಹೌದಾ ತಡಿ ನೋಡೋಣ, ಈಗ ಸದ್ಯಕ್ಕೆ ಬಿಟ್ಬಿಡೋಣ, ಅದನ್ನ ಯೋಚನೆ ಮಾಡ್ಕೊಳ್ಳೋಣ, ಆ ತರ ಒಂದು ಮೈಂಡ್ ಸೆಟ್ಟಿಗೆ ಬಂದಿರೋದ್ರಿಂದ ಮೈಂಡ್ ತುಂಬಾ ಇದಾಗಿದೆ. ಆಮೇಲೆ ಮಲಗ್ತೀನಿ, ಆರಾಮಾಗಿ ಎದ್ದೇಳ್ತೀನಿ, ಆ ಟೈಮಿಗೆ ಸರಿಯಾಗಿ ಊಟ ಮಾಡ್ಕೊತೀನಿ. ಹಾಗಾಗಿ ಈಗ ಅಲ್ಲೆಲ್ಲ ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ಬಟ್ ಮನೇಲೆಲ್ಲ ನೀನು ಕೆಲಸ ಮಾಡಿ ಸಂಪಾದನೆ ಮಾಡೋದು ಏನಿದೆ, ಹಾಗೆ ಹೀಗೆ ಸುಮ್ಮನೆ ಹೋಗ್ಬೇಕು ಬರಬೇಕು ಆ ಟೆನ್ಷನ್ ಒಂದು. ಈಗೇನಿಲ್ಲ, ಈಗ ನೀವಿಲ್ಲ ಅಂದ್ರೂ ಈಗ ನಾನು 3:30-3:45 ಹೋಗ್ತೀನಿ. ಅಲ್ಲಿ KOC ಹೋಗ್ತೀನಿ. ನನ್ನ ಮಗಳು ಇರ್ತಾಳೆ, ಅವಳಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಇದು ಕೊಟ್ಬಿಟ್ಟು, ಅವಳು ಸ್ಪೋರ್ಟ್ಸ್ ಮನ್ನು. ಈ KOC ಅವಳಿಗೋಸ್ಕರನೇ ನಾವು ಇಲ್ಲಿ ಬಂದು ಮನೆ ಮಾಡಿರೋದು, ನಮ್ಮ ತುಮಕೂರು. ಹಾಗಾಗಿ ಈಗ ಹೋಗ್ತೀನಿ, ಹೋಗ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ಪಾರ್ಕಲ್ಲಿ ಒಂದು ಸ್ವಲ್ಪ ಓಡಾಡ್ಕೊಂಡು ಆರಾಮಾಗಿ ಬರ್ತೀನಿ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಇನ್ನು ಇಲ್ಲೇನು TV ಇಲ್ಲ, ಏನಿಲ್ಲ, ಬೇಜಾರಾದ್ರೂ ಫೋನ್ ನೋಡ್ಕೊತೀನಿ. ಒಂದು ಸ್ವಲ್ಪ ಹೆಲ್ತಿ ಆಗಿದ್ದೀನಿ. ಆಮೇಲೆ ಏನು ಅಂದ್ರೆ, ಈಗ ಶುಗರ್ ಬಂದ ತಕ್ಷಣ ಏನೋ ಸಾಯ್ಬೇಕು ಅಂತಲ್ಲ, ಎಲ್ಲರೂ ಸಾಯ್ಲೇಬೇಕು. ಆದ್ರೆ ಆ ಸಾಯೋದೇನೋ ಆರೋಗ್ಯವಾಗಿ ಸಾಯೋಣ ಅಷ್ಟೇ ನನ್ನಿದು. ಯಾರ ಮೇಲೂ ಹೆವಿ ಆಗದಾಗೆ ನಾನೇನೋ ದೇವ್ರ ದಿನ ಕೇಳ್ಕೊಳ್ಳೋ, ಪ್ರಪಂಚದಲ್ಲಿ ಯಾರಿಗೂ ಬೆಡ್ಡಿಡನ್ನಾಗಿ ಸಾಯೋ ಅಂತ, ಅಯ್ಯೋ ಇವ್ರು ಸತ್ರ ಸಾಕು ಅನ್ನೋಂತ ಸಾವು ಯಾರಿಗೂ ಕೊಡ್ಬೇಡಪ್ಪ. ಹಾಗಾಗಿ ಸಾಯ್ತೀವಿ ಒಂದಲ್ಲ ಒಂದಿನ, ಎಲ್ದಿಯಾಗಿ ಸಾಯೋಣ ಅಷ್ಟೇ. ನೀವು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಾ ಹೇಗೆ ಏನು ಅಂತ? ಓಕೆ ಮೇಡಮ್. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಗುಡುಚಿಯಲ್ಲಿ ಏನು ಅಂದ್ರೆ, ನಾವೇನು ಅಂದ್ರೆ ಒಂದು ಆ ಒಳ್ಳೆ ಲೈಫ್ ಸ್ಟೈಲ್ನ ನಾವು ಫಾಲೋ ಮಾಡೋದು ಕಷ್ಟ. ಈಗ ಅಲ್ಲಿ ನೋಡ್ತಾರೆ, ತುಂಬಾ ಜನ ಬರ್ತಾರೆ, ನಾನು ಬಂದವ್ರ ಅಕ್ಕಪಕ್ಕದವ್ರನ್ನ ಕೇಳ್ತಿರ್ತೀನಿ, ಮಾಡ್ತಿರ್ತೀನಿ. ಈಗ ದಿಸಕ್ಕೆ 100 ಜನ ಬರ್ತಾರೆ, ಅದ್ರಲ್ಲಿ ಒಬ್ರು ಫಾಲೋ ಮಾಡೋದು ಕಷ್ಟ. ಯಾಕೆಂದ್ರೆ ಇವಾಗ ಹೊಸರಲ್ಲಿ ಹುಮ್ಮಸ್ಸಲ್ಲಿ ಫಾಲೋ ಮಾಡ್ಬಿಡ್ತಾರೆ. ಆಮೇಲೆ ಇವಾಗ ಅದಕ್ಕೆ ಎಕ್ಸಾಂಪಲ್ ನಮ್ಮ ಮನೆಯವರೇನೆ 1 ತಿಂಗಳು ಹೋದ್ರು, 20 ದಿವಸಕ್ಕೆ ಇಲ್ಲ ನನ್ನ ಕೈಲಿ ಈ ತರ ಫಾಲೋ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು. ಇಲ್ಲ, ಹಾಗಾಗಿ ಬಟ್ ಏನಂದ್ರೆ ಮನೇಲಿ ನಾನು ಅದೇ ಅಡಿಗೆ ಮಾಡೋದ್ರಿಂದ ಅನಿವಾರ್ಯವಾಗಿ ತಿನ್ಲೇಬೇಕು. ಆಮೇಲೆ ಇನ್ನೊಂದೇನಂದ್ರೆ, ನಾನು ಈ ಗುಡುಚಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನನ್ನ ಮಗಳ ಟ್ರೀಟ್ಮೆಂಟ್ಗೆ. ಯಾಕೆಂದ್ರೆ ಹೌದು ಮೇಡಮ್, ನಿಮ್ಗೆ ಫೋಟೋಸ್ ತೋರಿಸ್ತೀನಿ. ಅವಳಿಗೆ ತುಂಬಾ ಬಾಡಿ ಎಲ್ಲ ಡ್ರೈ ಆಗಿ ಹೋಗ್ತಾ ಇತ್ತು, ಟ್ಯಾಕ್ಸಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಅವಳೆ ಹಾಗೆ ಅಂದ್ರೆ ಪಕ್ಕ ಬಂದ್ರೆ ವಾಸನೆ ಬಂದಂಗ ಆಗೋದು. ಸ್ಕೂಲಲ್ಲೆಲ್ಲ ಪಕ್ಕ ಕುತ್ಕೋಬೇಡ ಅಂತ ಇದ್ ಮಾಡೋರು. ಆಮೇಲೆ
ಅವಳಿಗೆ ಏನೋ ಮೇಡಮ್ ಬಾಡಿ ಎಲ್ಲ ಡ್ರೈ ಆಗಿ ಇಲ್ಲೆಲ್ಲ ಒಂಥರ ನಾವು ಅದು ಸುಮ್ಮನೆ ಡ್ಯಾಂಡ್ರಫ್ ಅನ್ಕೊಂಡ್ವಿ. ಬಟ್ ಅಲ್ಲ ಅಂತ ಸಿರಾದಲ್ಲಿ ಒಂದು ಆಯುರ್ವೇದಿಕಲ್ಲಿ ತೋರಿಸಿದಾಗ ಅವರು ಏನೇನೋ ಟ್ರೀಟ್ಮೆಂಟ್ ಕೊಟ್ರು, ಬಟ್ ಅದು ಅಷ್ಟೊಂದು ಇಲ್ಲ. ಆಮೇಲೆ ಮತ್ತೆ ಗುಡುಚಿಗೆ ಅವಳನ್ನು ಕರ್ಕೊಂಡ್ ಬಂದಿದ್ದೆ, ಅವಳಿಗೂ 4 ತಿಂಗಳು ಟ್ರೀಟ್ಮೆಂಟ್ ಕೊಡಿಸ್ದೆ. ಈಗ ಅವಳು ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ. ಈಗ ನಿನ್ನೆ ಪ್ರಾಬಬಲ್ಸ್ ಹೋಗಿದ್ದಾಳೆ, 99% ಸೆಲೆಕ್ಟ್ ಆಗ್ತೀನಿ ಅಂತಿದ್ದಾಳೆ. ಹಾಗಾಗಿ ಗುಡುಚಿಯಲ್ಲಿ ಅವಳಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು. ಅವಳ ಸ್ಕಿನ್ ಎಲ್ಲ ತುಂಬಾನೇ ಈಗ ನಾನು ಫೋಟೋಸ್ ತೋರಿಸ್ತೀನಿ ನಿಮ್ಗೆ. ಕಡೆದಾಗಿ ಗುಡುಚಿ ಆಯುರ್ವೇದದ ಬಗ್ಗೆ ಏನಂತ ಹೇಳ್ತೀರಾ? ಮೇಡಮ್, ಇವಾಗ ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ರು, ಇನ್ನೊಂದ್ ಸ್ವಲ್ಪ ಆಯಸ್ಸನ್ನ ನನಗೆ ಕೊಟ್ಟಿದ್ದು ಗುಡುಚಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ಗೆ ಸೆಕೆಂಡ್ ಪೇರೆಂಟ್ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಅಲ್ಲಿಗೆ ಬಂದ್ಮೇಲೆ ತುಂಬಾ ಜೀವನನ ತುಂಬಾ ಎಂಜಾಯ್ ಮಾಡೋದು. ನಾನು ಮೊದ್ಲಿಂದನೂ ಜೀವನ ಎಂಜಾಯ್ ಮಾಡ್ತೀನಿ, ಒಂದು ಊಟ ಮಾಡಿದ್ರು ಎಂಜಾಯ್ ಮಾಡ್ತೀನಿ. ಹಾಗಾಗ್ಬಿಟ್ಟು ಈ ಪ್ರತಿಯೊಂದು ಹೊಸದು ಏನಿದ್ರು ನೋಡ್ತೀನಿ, ಕಲಿತೀನಿ. ಬಟ್ ನನಗೆ ಆ ಒಂದು ಇದನ್ನ ಆಟಿಟ್ಯೂಡು ಫುಲ್ ಹೋಗ್ಬಿಟ್ಟಿತ್ತು, ಏನೋ ಎಂಜಾಯ್ ಮಾಡೋದು, ನೋಡೋದು. ಸೊ ಆ ಎಲ್ಲ ನನ್ನ ಚೈಲ್ಡ್ಹುಡ್ ಏನಿತ್ತು, ನನ್ನ ಮೈಂಡ್ ಸೆಟ್ನ ಅಲ್ಲಿ ಕರ್ಕೊಂಡೋಗಿದ್ದು ಗುಡುಚಿ. ನಾನು ಹೇಳಿದ್ನಲ್ಲ, ಮತ್ತೆ ನನಗೊಂದು ಸೆಕೆಂಡ್ ರೀಬರ್ತ್ ಅಂತ ಕೊಟ್ಟಿದ್ದು ಗುಡುಚಿ ಅಂತ ನಾನು ಹೇಳ್ಬಲ್ಲೆ ಮೇಡಮ್. ಯಾಕೆಂದ್ರೆ ನಾನು ತುಂಬಾನೇ ಕೊಲಾಪ್ಸ್ ಆಗಿ ಹೋಗಿದ್ದೆ, ಫುಲ್ಲು ಎಲ್ಲೂ ಹೋಗಕ್ಕಾಗ್ತದೆ. ನನ್ನ ಮುಖ ಎಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಆಮೇಲೆ ನನಗೆ ಕೂದಲು ತುಂಬಾ ಉದ್ದ ಇತ್ತು. ನಮ್ಮಮ್ಮ ಎಂಪ್ಲಾಯ್ ಆಗಿದ್ದರಿಂದ ಚಿಕ್ಕ ಹುಡುಗಿಯಲ್ಲಿ ಆ ಕೂದ್ಲಿಗೋಸ್ಕರನೇ ಜಗಳ. ನಿಮ್ ಭಾನುವಾರ ಎಲ್ಲ ನಿನ್ ತಲೆನೇ ತಿಂದ್ಬಿಡುತ್ತೆ ಅಂತದಕ್ಕೆ ಶುಗರ್ ಊಟ ಇದ್ರೆ ಎಲ್ಲ ಬಂದ್ಮೇಲೆ ಎಲ್ಲ ಹೋಗ್ಬಿಡ್ತು. ಮೇಡಮ್ ಹೇಳಿದಾರೆ, ಕೂದಲು ಟ್ರೀಟ್ಮೆಂಟ್ ಫಸ್ಟ್ ಅದ್ ಮಾಡ್ಬಿಡಿ ಮೇಡಮ್, ನೀವೀಗ HbA1c 6 ಮಾಡ್ಕೊಂಡ್ಬಂದ್ರೆ ನೆಕ್ಸ್ಟ್ ಅದೇ ಅಂತ. ಬಟ್ ಅಲ್ಲಿ ತುಂಬಾ ಜನ ಬರ್ತಾರೆ ಮೇಡಮ್. ಆದ್ರೆ ಏನಪ್ಪಾ ಅಂದ್ರೆ ನಾನು ಹೇಳೋದು, ನಮ್ ಜೀವನಕ್ಕಿಂತ ಯಾವ್ದು ದೊಡ್ಡದಲ್ಲ. ಕಷ್ಟ ಆಗ್ಲಿ ಫಾಲೋ ಮಾಡಿ. ಈಗ ಗುಡುಚಿ ನಮ್ಗೊಂದೊಳ್ಳೆ ಸಿಕ್ಕಿದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಅವಕಾಶ ನಮ್ಗೆ ದೇವ್ರು ಇನ್ನೂ ಸ್ವಲ್ಪ ಆಯಸ್ಸನ್ನು ಕೊಡೋದಕ್ಕೆ ರೆಡಿ ಇದ್ದಾನೆ. ಆದ್ರೆ ಆ ಅವಕಾಶ ಗುಡುಚಿಯಿಂದ ಸಿಕ್ಕಿದೆ, ಅದನ್ನ ಉಪಯೋಗಿಸ್ಕೊಳ್ಳಿ ಅಷ್ಟೇ. ತುಂಬಾ ಖುಷಿ ಆಯ್ತು. ಆಮೇಲೆ ನನ್ಗೆ ಇಷ್ಟು ವರ್ಷ ಆದ್ರೂ, ಸೊ ನಾನು ಹೇಗೆ ಅಂದ್ರೆ ಇದುವರೆಗೂ ಕಿಡ್ನಿ, ಲಿವರು ಎಲ್ಲದನ್ನು ಕರೆಕ್ಟಾಗಿ ಇಟ್ಕೊಟ್ಟಿದ್ದೀನಿ. ಅದನ್ನ ಇನ್ನೂ ಆರೋಗ್ಯವಾಗಿ ಇಟ್ಕೊಡೋದನ್ನ ಗುಡುಚಿ ಹೇಳ್ಕೊಟ್ಟಿದ್ದೆ. ಹಾಗಾಗಿ ಥ್ಯಾಂಕ್ಸ್ ಟು ಯಮುನಾ ಮೇಡಮು. ಸೊ ನನಗೆ ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ. ಈಗ ಇನ್ನೊಂದು 15 ದಿನಕ್ಕೆ ರಿವರ್ಸ್ ಅಂತ ಹೇಳಿದ್ರೆ. ಆಮೇಲೆ ನಂದು ಇನ್ನೊಂದೇನಪ್ಪ ಅಂದ್ರೆ, ನಾನು ನಾನ್ ವೆಜ್ ತಿಂದಲೇ ಇರೋದ್ರಿಂದ ನಂಗೆ ಒಂದು ಸ್ವೀಟ್ ಅಂತೂ ಕಂಪಲ್ಸರಿ ಇರ್ಬೇಕಿತ್ತು. ಇಲ್ಲಿಗೆ ಬಂದಾಗ್ಲೂ ತಿಂತಿದ್ದೆ, ಇವಾಗೂ ಮೊನ್ನೆನೂ ಅಷ್ಟೇ ಕಾನ್ವೆಂಟ್ ತಿಂದೆ, ಮೈಸೂರು ಪಾಕ್ ತಿಂದೆ ಅಂದ್ರೆ ಓ ಬಿಡಿ ಅಂತ. ನನ್ಗೆ ಅದೇನೋ ಮೇಡಮ್, ಒಂದು ಸ್ವೀಟ್ ಇಲ್ಲದೆ ನಾನು ಊಟ ಸೇರಲ್ಲ ಆ ಥರ. ಅದಕ್ಕೇನೆ ಯಮುನಾ ಮೇಡಮ್ ಹೇಳಿದ್ರೆ, ಬರೀ ಒಂದೇನು ಬೆಳಗ್ಗೆ ಸಂಜೆ ತಿನ್ನಿವ್ರಂತೆ, ನಾವು ಹೇಳೋವರೆಗೂ ಕೇಳಿ ಅಂತ. ಹಾಗಾಗಿ ನನ್ಗದು ತುಂಬಾನೇ ಸ್ವೀಟ್ಸು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಇವಾಗೂ ಅಷ್ಟೇ, ಏನ್ ಸ್ವೀಟ್ ಅದರಲ್ಲೂ ಒಬ್ಬಟ್ಟು ಅಂದ್ರೆ ನಾನು ಮೊದಲೇ ಯಾಕೆ ತಿಂತಿದ್ದೆ ಅಂದ್ರೆ, ಹಬ್ಬ ಮಾಡಿದ್ರೆ ಬೆಳಗ್ಗೆ 2 ಗಂಟೆಗೆ 2 ಮತ್ತೆ 4 ಗಂಟೆಗೆ 2 ಅಷ್ಟು ತುಂಬಾ ಫುಡ್ಡಿ ಅಲ್ದಿದ್ರು ನಾನು ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ. ಇವತ್ತಿಗೂ ಅಷ್ಟೇ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಹಾಗಾಗ್ಬಿಟ್ಟು ಯಮುನಾ ಮೇಡಮ್ ಅವ್ರ ಗೈಡೆನ್ಸಲ್ಲಿ ಮತ್ತೆ ಸ್ವೀಟ್ ತಿನ್ನಕ್ಕೆ ಶುರು ಮಾಡಬೇಕು. ಸೊ ಅವರು ಏನಿಲ್ಲ ಮೇಡಮ್, ನಮ್ದೊಂದೇ ಸಿಂಪಲ್ ಇಲ್ಲಿರೋದು, ಅವ್ರು ಹೇಳೋದನ್ನ ಫಾಲೋ ಮಾಡ್ತಾ ಹೋಗಿ. ಯಾಕೆಂದ್ರೆ ಬರೀ ಮೆಡಿಸನ್ಸ್ ಏನು ನಮ್ಮ ಮೇಲೆ ಪರಿಣಾಮ ಬೀಳಲ್ಲ. ಅವ್ರು ಹೇಳೋ ಲೈಫ್ ಸ್ಟೈಲು ಅದನ್ನ ನಾವು ಮಾಡ್ತಾ ಹೋಗಿ. ನಮ್ಮ ಜನಕ್ಕೆ ಏನು ತಪ್ಪು ಕಲ್ಪನೆ ಇದೆ ಅಂದ್ರೆ, ಅವ್ರೇನೋ ಒಂದಷ್ಟು ಮಾತ್ರೆ ಕೊಟ್ಬಿಟ್ರೆ ಮಾತ್ರೆ ನುಂಗಿದ ತಕ್ಷಣ ಶುಗರ್ ಹೋಗ್ಬಿಡ್ಬೇಕು ಅಂತ. ಹಾಗಾಗಿ ಆ ಡಾಕ್ಟರ್ ಹತ್ರ ಹೋದೆ, ಅಲ್ಲೂ ಸರಿ ಹೋಗ್ಲಿಲ್ಲ, ಇಲ್ಲೂ ಹೋದೆ, ಇಲ್ಲೂ ಸರಿ ಇಲ್ಲ, ಅದೆಲ್ಲ ಅಲ್ಲ. ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ನಾವು ಫಾಲೋ ಮಾಡಬೇಕು ಅಷ್ಟೇ. ಮೆಡಿಸನ್ ಇಂದ ಯಾವುದೇ ಕಾಯಿಲೆಗಳು ವಾಸಿ ಆಗಲ್ಲ. ಅದಕ್ಕೆ ಈಗ ಇಂಥವ್ರ ಮಾರ್ಗದರ್ಶನ, ಯಮುನಾ ಮೇಡಮ್ ಅಂತವ್ರ ಮಾರ್ಗದರ್ಶನ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಅಲ್ಲಿರೋ ಎಲ್ಲಾ ಸ್ಟಾಫ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಬರೀ ಒಬ್ಬರಿಂದನೇ ಅಲ್ಲ, ಅದಕ್ಕೆ ಕೋಆಪರೇಟಿವ್ ಆಗಿ ಎಲ್ಲ ಸ್ಟಾಫ್ ಡಾಕ್ಟರ್ಗಳು ಇದ್ರು ಮಾತ್ರ ಒಂದು ಸಂಸ್ಥೆ ನಡ್ಕೊಂಡು ಹೋಗೋದಕ್ಕೆ. ಹಾಗಾಗಿ ಪ್ರತಿದಿನ ನಮ್ಗೆ ಫೋನಲ್ಲಿ ಕನ್ಸಲ್ಟ್ ಮಾಡಿ ಇದ್ ತಿನ್ನಿ ಅದ್ ತಿನ್ನಿ. ಸೊ ನಮ್ಮನ್ನ ಆ ಟಚಲ್ಲಿ ಇರ್ತಾರೆ. ಹಾಗಾಗ್ಬಿಟ್ಟು ನಾವೇನ್ ತಿಂದಿದೀವಿ, ಯಾಕಂದ್ರೆ ಇವಾಗ ನಾವು ಬಾಯಲ್ಲಿ ಹೇಳಿದ್ರೆ ನಂಬಲ್ಲ ಅವರು, ನಾವೇನ್ ತಿಂದಿದೀವಿ ಅಂತ ಪಿಕ್ ಹಾಕ್ಬೇಕಲ್ವಾ. ಹಾಗಾಗ್ಬಿಟ್ಟು ನಾವೇನು ಸುಳ್ಳು ಹೇಳೋ ಆಗಿಲ್ಲ, ಫಾಲೋ ಅಪ್ ಮಾಡ್ತಾರೆ. ಈಗ ನನ್ಗೆ ಹೇಳಿದ್ದಾರೆ, ಇದು 6 ಮಾತ್ರೆ ಮುಗಿದ್ಮೇಲೆ ಮತ್ತೆ ಫುಲ್ ಕಡಿಮೆ ಮಾಡ್ಬಿಡ್ತೀನಿ ಅಂತ. ಸೊ ಇನ್ನೊಂದು ತಿಂಗಳಲ್ಲಿ ಫುಲ್ ನಾನು ಹೊರಗಡೆ ಬರಬೇಕು ರಿವರ್ಸ್ ಮಾಡ್ಕೊಂಡು ಅಂತ. ಆದ್ರೆ ಎಲ್ಲದಕ್ಕೂ ನೆಗೆಟಿವ್ ಇರ್ತದೆ. ಅದು ಹೇಳ್ತಾರೆ, ಅಯ್ಯೋ ಶುಗರ್ ರಿವರ್ಸ್ ಪ್ರೋಗ್ರಾಮ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ, ಇವತ್ತು ಗೋಲ್ಮಾಲು ಹಾಗೆ ಹೀಗೆ ಅಂತ. ಬಟ್ ಹಾಗೇನಿಲ್ಲ, ಒಳ್ಳೆ ಲೈಫ್ ಸ್ಟೈಲ್ ಕಳ್ಸಿಕೊಡ್ತಿದ್ದಾರೆ. ಅದನ್ನ ಮುಂದುವರಿಸ್ಕೊಂಡು ಹೋಗಿ ಅಷ್ಟೇ. ಅದನ್ನ ಗುಡುಚಿಗೆ ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಇವಾಗ ನಂಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ನೀವು ಡೈಲಿ ಅವ್ರು ಹೇಳ್ಕೊಟ್ಟಿರೋ ಫುಡ್ಡನ್ನ ಫಾಲೋ ಮಾಡಿ. ಒಂದ್ ದಿವಸ ಎಂಜಾಯ್ ಮಾಡ್ಬೇಕಾ ಮಾಡಿ. ಈಗ ನಾವೇನು ಅಂದ್ರೆ, ಇವಾಗ ಎಲ್ಲಾದ್ರೂ ಒಂದು ಫಂಕ್ಷನ್ಗೆ ಹೋದ್ರೆ ನಾವು ಅತ್ತಿನಲ್ಲ ಇತ್ತಿನಲ್ಲ ಅಂದ್ರೆ ಜನ ಅದನ್ನೇ ನಮ್ಮನ್ನೇನೋ ಅದ್ಭುತ ನೋಡ್ತಾರೆ. ಈಗ ಇಲ್ಲಿ ಹೇಳ್ಕೊಟ್ಟಿರೋದೇನಂದ್ರೆ, ತಿನ್ನಿ ನೀವು ಫುಲ್ ಫುಡ್ ಎಂಜಾಯ್ ಮಾಡಿ, ಆದ್ರೆ ಅದನ್ನ ಫಾಲೋ ಮಾಡಕ್ ಹೋಗ್ಬಿಡಿ. ಅದು 3 ದಿವಸದಲ್ಲಿ ಸರಿ ಹೋಗ್ಬಿಡುತ್ತೆ.
ಅಷ್ಟೇ. ಈಗ ನಾವು ಅದೇ ನನ್ಗೆ ವಿಚಿತ್ರ. ಇವಾಗ ನನಗೆ ನಮ್ಮ ಮೊದಲೇ ಹಳ್ಳಿಯಲ್ಲಿ ಮದುವೆ ಆಗಿದ್ದು. ಇನ್ಸುಲಿನ್ ತಗೋಬೇಕು ಅಂದ್ರೆ ಎಲ್ಲರೂ ಅದನ್ನೇ ಒಂದು ದೊಡ್ಡ ಇದಿರ್ತಾರೆ. ಅಯ್ಯೋ ಎಮ್ಮ ದಿನ ಊಟಕ್ಕೆ ಮುಂಚೆ ಇನ್ಸುಲಿನ್ ಚುಚ್ಕೋಬೇಕು, ಅದು ಇಂಜೆಕ್ಷನ್ ಚುಚ್ಕೋಬೇಕು ಅಂತ. ಈಗ ಎಲ್ಲಾದ್ರೂ ಹೊರಡ್ಬೇಕಾದ್ರೆ ಅದನ್ನ ಇದನ್ನ ಈಗ ಏನಿಲ್ಲ, ಆರಾಮಾಗಿ ಹೋಗ್ತೀನಿ, ಆರಾಮಾಗಿ ಊಟ ಮಾಡ್ಕೊತೀನಿ, ಬರ್ತೀನಿ. ಹಾಗಾಗಿ ಇನ್ಸುಲಿನ್ ತಗೋಬೇಕು ಅನ್ನೋದೇ ಒಂದು ಲೈಫಿಂದ ಹೊರಗಡೆ ಹೋಯ್ತಲ್ಲ, ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ಹೀಗೆ ಖುಷಿಯಾಗಿರಿ ಅಮ್ಮ. ನಿಮ್ಮ ಹತ್ರ ಮಾತಾಡಿನೇ ಗೊತ್ತಾಗ್ತಿದೆ ರುಚಿಗೆ ಹೋದ್ಮೇಲೆ ನೀವು ಎಷ್ಟು ಖುಷಿಯಾಗಿ ಆನಂದವಾಗಿದ್ದೀರಾ ಅಂತ. ಬೆಟರ್ ಆಗಿದೆ ನಿಮ್ ಲೈಫ್ ಅಂತ. ಹೀಗೆ ಖುಷಿಯಾಗಿರಿ. ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಈ ಖುಷಿನ ಹಂಚ್ಕೊಡೋದಕ್ಕೆ, ನನ್ಗೂ ಒಂದು ಸಹಾಯ ಮಾಡಿದ್ದಕ್ಕೆ ನಿಮ್ಗೂ ಥ್ಯಾಂಕ್ಸ್ ಮೇಡಮ್.